ನಮಸ್ಕಾರ ವೀಕ್ಷಕರೇ, ಆಯುರ್ವೇದದ ಟಿಪ್ಸ್ ಕೊಡೋದಕ್ಕೆ ನಾನು ಮತ್ತೆ ನಿಮ್ಮ ಮುಂದೆ ಇದ್ದೀನಿ. ಇನ್ನು ತರಕಾರಿಗಳ ಬಳಕೆ ಏನಿದೆ, ಇದು ಬಳಸುವಾಗ ಕೆಲವು ನೀತಿ ನಿಯಮಗಳನ್ನು ನಾವು ತಯಾರಿಸುವಾಗ ನಾವು ಫಾಲೋ ಮಾಡಬೇಕಾಗತ್ತೆ. ಎಸ್ಪೆಷಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಫಸ್ಟ್ ರೂಲ್ ಏನು ಬರುತ್ತೆ ತರಕಾರಿಯನ್ನು ಬಳಸುವಾಗ ಅಂತ ಹೇಳಿದಾಗ, ತರಕಾರಿಯನ್ನು ಬೇಯಿಸಿನೇ ತಿನ್ನಬೇಕು ಅಂತನ್ನೋದು. ಎಲ್ಲೋ ಕೆಲವು ತರಕಾರಿಗೆ ಮಾತ್ರ ಬೇಯಿಸದೆ ತಿನ್ನುವಂಥ ಅವಕಾಶ ಇದೆ. ಒಂದು ಸೌತೆಕಾಯಿ, ಮತ್ತೊಂದು ಈರುಳ್ಳಿ. ಈ ಎರಡು ಪದಾರ್ಥಗಳನ್ನು ಧೈರ್ಯವಾಗಿ ಬೇಯಿಸದೆ ಉಪಯೋಗಿಸ್ಕೋಬೋದು. ಮತ್ತು ಉಳಿದಂಥ ಎಲ್ಲ ತರಕಾರಿಯನ್ನು ಚೆನ್ನಾಗಿ ಬೇಯಿಸಿನೇ ನಾವು ತೊಗೋಬೇಕು. ಯಾರೋ ಹೇಳಿದ್ರು ಬೇಯಿಸದೆ ತಿಂದರೆ ಒಳ್ಳೆಯದು, ಅದರಲ್ಲಿರೋ ಜೀವಸತ್ವಗಳು ಹೋಗುತ್ತೆ ಅಂತ. ಇಲ್ಲ, ಇದು ಋಷಿ ಪರಂಪರೆ ಅಲ್ಲದೆ ಆಧುನಿಕ ಶಾಸ್ತ್ರದಲ್ಲಿ ಕೂಡ ಪ್ರೂವ್ ಆಗಿದೆ. ತರಕಾರಿಗಳನ್ನು ಬೇಯಿಸಿ ತಿಂದಾಗ ಸಿಗುವಷ್ಟು ಬೆನಿಫಿಟ್ಸು ಹಸಿಯಾದ ತರಕಾರಿನಲ್ಲಿ ಸಿಗೋದಿಲ್ಲ. ಇದು ಶಾಸ್ತ್ರಬದ್ಧವಾಗಿದೆ, ವೈಜ್ಞಾನಿಕವಾಗಿದೆ. ಇದರ ಬಗ್ಗೆ ಮಾಹಿತಿ ಮತ್ತಷ್ಟು ಕೊಡಲಿಕ್ಕೆ ಹೋದರೆ ಭಾಳಷ್ಟು ವಿಸ್ತಾರವಾಗಿಬಿಡುತ್ತೆ ನನ್ನ ಮಾತು ಇವತ್ತು. ಹಾಗಾಗಿ ತರಕಾರಿಗಳನ್ನು, ಸೊಪ್ಪನ್ನು ಬೇಯಿಸದೆ ಯಾವುದನ್ನು ಉಪಯೋಗಿಸಬೇಡಿ, ಎಲ್ಲವನ್ನೂ ಬೇಯಿಸಿ ಉಪಯೋಗಿಸಿ. ಇನ್ನು ಕೆಲವು ತರಕಾರಿಗಳು, ಎಸ್ಪೆಷಲಿ ಸೊಪ್ಪನ್ನು ನಾವು ಉಪಯೋಗಿಸುವಾಗ ಅದಕ್ಕೆ ತುಪ್ಪದ ಒಗ್ಗರಣೆ ಅಥವಾ ತುಪ್ಪ ಸೇರಿಸದೆ ಉಪಯೋಗಿಸಬಾರ್ದು. ಚೆನ್ನಾಗಿ ತುಪ್ಪದ ಅಂಶವನ್ನು ಸೇರಿಸ್ಕೊಂಡು ಸೊಪ್ಪನ್ನು ಉಪಯೋಗಿಸ್ಕೋಬೇಕು. ಅದು ಕೂಡ ಬೇಯಿಸದೆ ತಿನ್ನಬಾರ್ದು ಅಂತ ಅನ್ನೋದು ನೆನಪಿಟ್ಕೋಬೇಕು. ಜೊತೆಗೆ ಕೆಲವು ಖನಿಜಾಂಶಗಳ ರಿಕ್ವೈರ್ಮೆಂಟ್ ಇದ್ದಾಗ ಸ್ಪೆಸಿಫಿಕ್ಕಾಗಿ ಇಂಥದೇ ತರಕಾರಿ ತಿನ್ನಬೇಕು ಅಂತ ಕೆಲವು ಉದಾಹರಣೆಗಳನ್ನ ನಾನು ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಐರನ್ ಖನಿಜಾಂಶ ಕಡಿಮೆ ಇದ್ದಾಗ ಯಾವ ತರಕಾರಿಯನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನಮ್ಗೆ ಈಗಾಗಲೇ ಭಾಳಷ್ಟು ಗೊತ್ತಿರುತ್ತೆ. ತರಕಾರಿಗಳಲ್ಲಿ ಬೀಟ್ರೂಟ್ ಒಳ್ಳೆಯದು, ಕ್ಯಾರೆಟ್ ಒಳ್ಳೆಯದು. ಹಾಗೆಯೇ ಕೆಲವು ಸೊಪ್ಪುಗಳು, ಎಸ್ಪೆಷಲಿ ಈ ಕಾಕೆ ಸೊಪ್ಪು ಅಂತ ಹೇಳ್ತೀವಿ. ಕಾಕೆ ಸೊಪ್ಪು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಣ್ಣ ಹಣ್ಣು ಬಿಡುವಂಥದ್ದು ನಾವು ಗೊತ್ತಿರುತ್ತೆ. ಹಳ್ಳಿಯಲ್ಲಿ ಕೇಳಿದ್ರೆ ಅಥವಾ ಸೊಪ್ಪು ಮಾರೋರ ಹತ್ರ ಕೇಳಿದ್ರೆ ಸಿಗುತ್ತೆ. ಅಂಥವ್ರನ್ನ ಕೇಳಿದಾಗ ಕಾಶಿ ಸೊಪ್ಪು ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ. ಆ ಸೊಪ್ಪನ್ನು ಉಪಯೋಗಿಸುವಂಥದ್ದು ಇರ್ಬೋದು. ಇನ್ನು ಕೆಂಪು ದಂಟನ್ನು ಉಪಯೋಗಿಸುವಂಥದ್ದು ಇರ್ಬೋದು. ಅರಿವೆ ಸೊಪ್ಪನ್ನು ಉಪಯೋಗಿಸುವಂಥದ್ದು. ಇದೆಲ್ಲವೂ ಐರನ್ ಖನಿಜಾಂಶ ಜಾಸ್ತಿ ಇರುವಂಥ ಸೊಪ್ಪಾದ್ದರಿಂದ ಐರನ್ನ ಕೊರತೆ ಇದ್ದಂಥವರು, ಚಿಕ್ಕ ವಯಸ್ಸಿನಲ್ಲಿ ಪೀರಿಯಡ್ಸ್ ಶುರು ಆದಂಥ ಹೆಣ್ಣು ಮಕ್ಕಳಿಗೆ ಕೊಡ್ಬೋದು, ಬಾಣಂತಿಯರಿಗೆ ಕೊಡ್ಬೋದು. ಐರನ್ ಡೆಫಿಷಿಯನ್ಸಿ ಇದ್ದಾಗ ಅಂಥ ಕಾಯಿಲೆ ಇರುವಂಥವ್ರಿಗೆ ಕೊಡ್ಬೋದು. ಈ ರೀತಿಯಾಗಿ ಸ್ಪೆಸಿಫಿಕಲಿ ಯಾವ ಖನಿಜಾಂಶ ಕಡಿಮೆ ಇದೆ ಅದನ್ನು ನೋಡಿಕೊಂಡು ತರಕಾರಿಯನ್ನು ಅಥವಾ ಸೊಪ್ಪನ್ನು ಬೆಳೆಸ್ಕೊಳ್ಳುವಂಥದ್ದು ಇರ್ಬೋದು. ಇದಿಷ್ಟನ್ನು ಮಾಡ್ಕೊಳ್ಬೋದು. ಜೊತೆಗೆ ನಾನು ಮಾತಾಡ್ತಾ ಇದ್ದೆ ತರಕಾರಿಯನ್ನು ಹೇಗೆ ಬೆಳೆಸಬೇಕು. ಬೇಯಿಸಿ ಬೆಳೆಸುವಂಥದ್ದು ಒಂದು ಮೊದಲನೇ ವಿಚಾರ ಆಯಿತು. ಎರಡನೇದು, ಸೊಪ್ಪನ್ನು ಬೆಳೆಸುವಾಗ ತುಪ್ಪದಲ್ಲಿ ಬೇಯಿಸುವಂಥದ್ದು ಇರ್ಬೋದು. ಮೂರನೇದು, ತರಕಾರಿಯನ್ನು ಬೆಳೆಸುವಾಗ ಹೆಚ್ಚಾಗಿ ಪ್ಲೇನ್ ತರಕಾರಿ, ಅದೇ ಒಂದೇ ರೀತಿಯಾದ ತರಕಾರಿಯ ಪಲ್ಯವನ್ನು ಬಹಳಷ್ಟು ಕಾಲ ಒಳ್ಳೆಯದು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಉಪಯೋಗಿಸುವಂಥದ್ದು ಮಾಡಬಾರ್ದು. ಒಂದೇ ರೀತಿಯಾದ ತರಕಾರಿಯನ್ನು ಉಪಯೋಗಿಸಿದಾಗ ಸಿಸ್ಟಮ್ಗೆ ಒಂದು ರೀತಿಯಾದ ವೀಕ್ನೆಸ್ ಶುರು ಆಗುತ್ತೆ. ಒಂದೇ ರೀತಿಯ ಖನಿಜಾಂಶ ಬರುವಂಥದ್ದು ಇರ್ಬೋದು, ಒಂದೇ ರೀತಿಯ ದೋಷಿಕ್ ಇನ್ವಾಲ್ವ್ಮೆಂಟ್ ಅಥವಾ ದೇಹದ ಮೇಲೆ ಆರೋಗ್ಯದ ಒಂದೇ ರೀತಿ ಪರಿಣಾಮ, ಸರ್ವತೋಮುಖ ಪರಿಣಾಮ ಇಲ್ಲದೆ ಅಥವಾ ಸಮತೋಲನವಾದ ಪರಿಣಾಮ ಇಲ್ಲದೆ ದೇಹಕ್ಕೆ ನಿಶಕ್ತಿ ಆಗಬಹುದು. ಹಾಗಾಗಿ ಎಲ್ಲ ತರಕಾರಿಗಳನ್ನು ಕೂಡ ರೊಟೇಷನ್ ಬೇಸಿಸ್ ಮೇಲೆ ಉಪಯೋಗಿಸಿದ್ರೆ ಆರೋಗ್ಯ ಸಮತೋಲನದಲ್ಲಿ ಇಟ್ಕೊಳ್ಳೋಕ್ಕೆ ದೇಹಕ್ಕೆ ಸಹಾಯ ಆಗುತ್ತೆ. ಇನ್ನು ಯಾವ ತರಕಾರಿಗಳನ್ನು ಸರ್ವತಾ ನಿಷಿದ್ಧ ಅಂತ ಯಾವುದಾದ್ರೂ ಇದೆಯಾ, ತಿನ್ನಲೇಬಾರ್ದು ಅಂತ ಹೇಳಿದಾಗ, ಕಹಿಯಾದ ಪದಾರ್ಥಗಳು ಸರ್ವತಾ ನಿಷಿದ್ಧ ಅಂತ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಲಕಾಯಿ, ಈಗ ಹಾಗಲಕಾಯಿ ಬಗ್ಗೆ ನಾನು ನಿಷಿದ್ಧ ಅಂತ ಹೇಳೋದಾದರೆ ಭಾಳಷ್ಟು ಜನರಿಗೆ ಸೋಜಿಗ ಅಂತ ಅನ್ನಿಸ್ಬಹುದು. ಹಾಗಲಕಾಯಿ ಭಾಳಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ. ಡಯಾಬಿಟಿಸ್ ಇದೆ ಅಂತ ಹೇಳಿ ಭಾಳಷ್ಟು ಉಪಯೋಗಿಸ್ತಾ ಇರೋದ್ರಿಂದ ಹಾಗಲಕಾಯಿ ತುಂಬ ಮಿತವಾಗಿ ಬೆಳೆಸಬೇಕು. ಜೊತೆಗೆ ಅದನ್ನು ಬಳಸುವಾಗ ಪ್ಲೇನ್ ಹಾಗಲಕಾಯಿ ಅಥವಾ ತುಂಬ ಕಹಿಯಾದ ಹಾಗಲಕಾಯಿ ಆರೋಗ್ಯಕರ ಅಂತ ನಾವು ತಪ್ಪರ್ಥ ತಿಳ್ಕೊಂಡಿದ್ದೀವಿ. ಹಾಗಲಕಾಯಿಯನ್ನು ನಾವು ಅಡುಗೆ ಮಾಡುವಾಗಲೂ ಗಮನಿಸಿರ್ಬೋದು, ಅದಕ್ಕೆ ಬೆಲ್ಲವನ್ನು ಸೇರಿಸಿ ಅಡುಗೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಕಹಿಯಾದ ಪದಾರ್ಥ ದೇಹದಲ್ಲಿ ವಾತದ ಒಂದು ಅಂಶವನ್ನು ಜಾಸ್ತಿ ಮಾಡಿಬಿಡುತ್ತೆ.
ನಾವು ಅತಿಯಾಗಿ ಕಹಿಯಾದ ಪದಾರ್ಥಗಳನ್ನು ತಿಂತಾ ಇದ್ದರೆ ಮಸ್ಕ್ಯುಲರ್ ಪೇಯ್ನ್ಸು, ಬೋನಿ ಪೇಯ್ನ್ಸು ಇವೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಾತ ವೃದ್ಧಿ ಆಗೋದಕ್ಕೆ ಕಾರಣ ಆಗಬಾರ್ದು ಯಾವುದೇ ತರಕಾರಿ. ಹಾಗಾಗಿ ನಾವು ಬೆಲ್ಲವನ್ನು ಸೇರಿಸ್ತೀವಿ, ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿ ಅಡುಗೆ ಮಾಡಿಕೊಂಡು ಬಳಸ್ಕೋಬೋದು. ಹಸಿ ತರಕಾರಿ, ಹಸಿ ಹಾಗಲಕಾಯಿ ಜ್ಯೂಸ್ ತಿನ್ನುವಂಥದ್ದು, ಕುಡಿಯುವಂಥದ್ದು ಇರ್ಬೋದು. ಹಸಿ ಹಾಗಲಕಾಯಿ ಹಾಗೆ ಕಚಕಚನೆ ತಿನ್ನುವಂಥದ್ದು ಇರ್ಬೋದು. ಇಂಥ ಒಂದು ಮೆಥಡ್ಸನ್ನು ಫಾಲೋ ಮಾಡಿ ದೇಹಕ್ಕೆ ಅನಾಹುತವನ್ನು ತಂದ್ಕೋಬೇಡಿ ಅಂತ ಒಂದು ಸೀಕ್ರೆಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ನಿದ್ದೆ ಹೆಚ್ಚಾಗಿ ಮಾಡಬೇಕು, ಯಾರು ಎಷ್ಟು ನಿದ್ದೆ ಮಾಡಬೇಕು, ಯಾರು ಕಡಿಮೆ ನಿದ್ದೆ ಮಾಡಬೇಕು, ಯಾವ ಸಮಯದಲ್ಲಿ ನಿದ್ದೆ ಮಾಡಬೇಕು, ಯಾವ ಸಮಯದಲ್ಲಿ ನಿದ್ದೆ ಮಾಡಬಾರ್ದು, ಯಾವ ಕಾಯಿಲೆ ಇದ್ದಾಗ ಹೆಚ್ಚು ನಿದ್ದೆ ಮಾಡಬೇಕು, ಯಾವ ಕಾಯಿಲೆ ಇದ್ದಾಗ ಕಡಿಮೆ ನಿದ್ದೆ ಮಾಡಬೇಕು, ಈ ರೀತಿಯಾದ ಒಂದಷ್ಟು ಸೂಕ್ಷ್ಮವಾದ ಮಾಹಿತಿಯನ್ನು, ಶಾಸ್ತ್ರಬದ್ಧವಾಗಿರುವಂಥ ಮಾಹಿತಿಯನ್ನು, ವೈಜ್ಞಾನಿಕವಾಗಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರ ಬಳಕೆ ಎಲ್ಲರೂ ಮಾಡ್ಕೋಬೇಕು ಅಂತನ್ನೋದು ನನ್ನ ಆಸೆ. ನಿದ್ರೆ ಸಾಮಾನ್ಯವಾಗಿ ನಿದ್ರಾತು ವೈಷ್ಣವಿ ಪಾಪ್ಮ ಅಂತ ಹೇಳ್ತೀವಿ. ನಿದ್ರೆ ಹೆಚ್ಚು ಮಾಡಿದಷ್ಟೂ ನಾವು ಪಾಪವನ್ನು ಸಂಚಯ ಮಾಡ್ತಾ ಹೋಗ್ತೀವಿ ಅಂತ. ನಿದ್ರಾಳುಗಳಿಗೆ ಇದು ಆಶ್ಚರ್ಯ ಅನ್ನಿಸ್ಬೋದು, ಏನು ಡಾಕ್ಟ್ರು ಬುದ್ಧಿ ಇಲ್ವಾ ಅಂತ ಅನ್ಕೋತಿದ್ದಾರೆ. ಈಗಾಗಲೇ ನಿದ್ರಾಲು ಅಂತನ್ನುವಂಥ ಒಂದು ಪದ ಸಂಸ್ಕೃತದಲ್ಲಿ ಬಳಕೆ ಇದೆ. ಅಂದರೆ ಯಾವಾಗಲೂ ನಿದ್ದೆ ಮಾಡುವಂಥದ್ದು. ನಾವು ಮೇಷ್ಟ್ರುಗಳನ್ನ ಕೇಳಿದ್ರೆ ಅವನು ದೊಡ್ಡ ನಿದ್ರಾಲು ಅಂತ ಬೈತಾಯಿದ್ರು. ಯಾವಾಗಲೂ ಲಾಸ್ಟ್ ಬೆಂಚ್ನಲ್ಲಿ ಕೂತ್ಕೊಂಡು ನಿದ್ದೆ ಮಾಡುವಂಥ ವಿದ್ಯಾರ್ಥಿ ಅವನು ಅಂತ. ಸೊ ನಿದ್ರಾಲು ಅನ್ನುವಂಥದ್ದು ಒಂದು ಕಾಯಿಲೆ ಆಗಿಬಿಡುತ್ತೆ. ಆದರೆ ನಾವು ನಿದ್ರೆಯನ್ನು ಸರಿಯಾಗಿ ಮಾಡಬೇಕು ಅಂತನ್ನೋದಾದರೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ, ರಾತ್ರಿ ನಿದ್ರೆ ಮಾತ್ರ ಸರಿಯಾದ ನಿದ್ರೆ ಅಂತ ನಾವು ಪರಿಗಣಿಸಬೇಕಾಗತ್ತೆ ಅಂತ. ರಾತ್ರಿ ನಿದ್ರೆ ಮಾಡಿದಾಗ ಮಾತ್ರ ದೇಹಕ್ಕೆ ಬೇಕಾಗುವಂಥ ವಿಶ್ರಾಂತಿ ಸಿಗತ್ತೆ, ಜೊತೆಗೆ ದೇಹಕ್ಕೆ ಬೇಕಾಗುವಂಥ ಒಂದಷ್ಟು ವಿರಾಮ ಸಿಗತ್ತೆ. ಈ ವಿರಾಮ ಯಾತಕ್ಕೆ ಬೇಕು ಅಂತ ಹೇಳಿದ್ರೆ, ಕೆಲವು ದೇಹದ ಅಂಗಾಂಗಗಳು ದಿನದಲ್ಲಿ ಸುಮಾರು 18 ಗಂಟೆ ಕೆಲಸ ಮಾಡಿ ಅವು ವಿಶ್ರಾಂತಿಯನ್ನು ಪಡ್ಕೋಬೇಕಾಗುವಂಥ ಪರಿಸ್ಥಿತಿ ಇರುತ್ತೆ. ಅಂಥ ಅಂಗಾಂಗಗಳು ಅಂತ ಹೇಳಿದ್ರೆ ಜೀರ್ಣಾಂಗಗಳು, ಎಸ್ಪೆಷಲಿ ಹೊಟ್ಟೆ ಇರ್ಬೋದು, ಕರಳಿರ್ಬೋದು, ಪ್ಯಾನ್ಕ್ರಿಯಾಸ್ ಇರ್ಬೋದು, ಲಿವರ್ ಇರ್ಬೋದು, ಪಿತ್ತಜನಕಾಂಗ ಅಂತ ಏನು ಹೇಳ್ತೀವಿ. ಈ ರೀತಿಯಾದ ಕೆಲವು ಅಂಗಾಂಗಗಳಿಗೆ ಒಂದಷ್ಟು ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ನಿದ್ರೆ ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಜೊತೆಗೆ ಇನ್ನಷ್ಟು ಹಲವಾರು ಸಿಸ್ಟಮ್ಸ್ ನಮ್ಮ ದೇಹದಲ್ಲಿ ಏನಿದೆ, ನರ್ವಸ್ ಸಿಸ್ಟಮ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಇರ್ಬೋದು, ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಇರ್ಬೋದು, ಅಂದರೆ ಮಾಂಸಗಳಿಗೆ, ಮೂಳೆಗಳಿಗೆ, ಜಾಯಿಂಟ್ಸ್ಗಳಿಗೆ, ಕೀಲುಗಳಿಗೆ ಇವೆಲ್ಲದಕ್ಕೂ ರೆಸ್ಟ್ ಬೇಕಾಗಿರೋದ್ರಿಂದ ನಿದ್ರೆ ಬಹಳ ಮುಖ್ಯವಾಗಿದೆ ಅಂತ. ಈ ನಿದ್ರೆ ಹೆಚ್ಚಾಗಿ ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತಾ ಅಂತ ಪ್ರಶ್ನೆ ಕೇಳಬಹುದು. ಹೆಚ್ಚಾಗಿ ನಿದ್ರೆ ಮಾಡಿದಾಗ ದೇಹದಲ್ಲಿ ಕಫದ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ, ವಾತದ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆಯೇ ಮೇಧಸ್ಸು ಅಥವಾ ಮಾಂಸಗಳು ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿಯಾದ ಹಲವಾರು ಸಮಸ್ಯೆಗಳಿವೆ. ಇದರಿಂದಾಗಿ ಬಹಳಷ್ಟು ಕಾಯಿಲೆಗಳು ಕೂಡ ಬರೋದುಂಟು. ಈ ನಿದ್ರೆ ಹೆಚ್ಚು ಅಂತಂದರೆ ಎಷ್ಟು ಅಂತ ನನಗೆ ಪ್ರಶ್ನೆ ಬರುತ್ತೆ, ಎಲ್ರಿಗೂ ಪ್ರಶ್ನೆ ಬರುತ್ತೆ. ನಿದ್ರೆ ಸುಮಾರು ಒಬ್ಬ ಮಧ್ಯವಯಸ್ಕನಿಗೆ ಸರಿ ಅಂದರೆ ಹಿತವಾದ ಜೀವನವನ್ನು ಇಟ್ಕೊಂಡಿರೋವಂಥವ್ರಿಗೆ ಸುಮಾರು 7ರಿಂದ 8 ಗಂಟೆ ಕಾಲ ನಿದ್ರೆ ವಿಶ್ರಾಂತಿ ಬೇಕು. ಇನ್ನು ಬಹಳಷ್ಟು ದೈಹಿಕ ಶ್ರಮ ಇರುವಂಥ ಮನುಷ್ಯರಲ್ಲಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಮೂಟೆ ಹೊರುವಂಥವ್ರು ಇರ್ಬೋದು, ಅವರಿಗೆ ದೈಹಿಕ ಆಯಾಸ ಜಾಸ್ತಿ ಇರುತ್ತೆ. ಅಂಥವರಿಗೆ 1 ಗಂಟೆ ಕಾಲ 2 ಗಂಟೆ ಕಾಲ ಹೆಚ್ಚಿದ್ರೂ ತಪ್ಪಿಲ್ಲ.